ಕಡೆಗೂ ಬಂತಲ್ಲಪ್ಪ ನನ್ನ ಜೀವನದಲ್ಲಿ ಈ ವನವಾಸ ಮುಗಿಸಿ ಅಂತ ಬಹಳ ಖುಷಿ ಆಗ್ತಾ ಇದೆ. ಅಂಡ್ ಎಲ್ಲರಿಗೂ ಹೇಳೋದು ಇಷ್ಟೇ, ಎಲ್ಲರೂ ಸಿನಿಮಾ ಮಾಡ್ತೀವಿ, ನನ್ನ ಕಷ್ಟಕ್ಕೋಸ್ಕರ ಬಂದು ಸಿನಿಮಾ ನೋಡ್ಬೇಡಿ ದಯವಿಟ್ಟು. ಒಂದು ಹಾನೆಸ್ಟ್ ಪ್ರಯತ್ನ ಪಟ್ಟಿದ್ದೀವಿ, ಯಾವುದೇ ಒಂದು ದುರುದ್ದೇಶ ಇಲ್ಲದೆ ನಾವು ಸಿನಿಮಾಗಳನ್ನ ಮಾಡಿದೀವಿ. ಅದಕ್ಕೆ ಪ್ರತಿಫಲ ದೇವ್ರು ಕೊಟ್ಟೆ ಕೊಡ್ತಾನೆ ಅನ್ನೋ ನಂಬಿಕೆ ಇದೆ. ಖಾಲಿ ಥಿಯೇಟರ್ನ ಓಡಿಸಿ ನಾವು ಹೀರೋಗಳಾಗಕ್ಕೆ ಬಂದಿಲ್ಲ ಇಲ್ಲಿ. ಸೋತ್ರು ಗರ್ವದಿಂದ ಒಪ್ಕೊಂತೀನಿ, ಗೆದ್ದು ಬೀಗಕ್ಕೆ ರೆಡಿ ಇದ್ದೀನಿ. ಸೋತ್ರೆ ಮತ್ತೆ ನನ್ನ ಪ್ರಯತ್ನ ನಿಲ್ಲುತ್ತೆ. ನನ್ನಲ್ಲಿ ಯಾವಾಗ ಶಕ್ತಿ ಇರುತ್ತೋ, ನನ್ನಲ್ಲಿ ಯೌವನ ಇರುತ್ತೋ, ಅದು ನನ್ನ ಪ್ರಯತ್ನ ಅಂತೂ ನಿಲ್ಲಲ್ಲ. ಖಾಲಿ ಥಿಯೇಟರ್ನ ಓಡಿಸಿ ನಾನು ಹೀರೋ ಆಗಿ ಸ್ಟಾರ್ ಆಗಕ್ಕೆ ನಾನು ಬಂದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಷ್ಟ ಆದವರು ಹೋಗಿ ಇನ್ನೊಂದ್ಸತಿ ನೋಡಕ್ ಹೇಳಿ, ಇಷ್ಟ ಇದ್ರೆ ಬಂದು ಸಿನಿಮಾ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಅಲ್ಲ, ಖಂಡಿತ ನಾವು ರೌಡಿಸಂ ಸಿನಿಮಾಗಳಂದ್ರೆ ಎಲ್ಲಾರು ಏನೋ ಯುವಕರನ್ನ ಹಾಳು ಮಾಡಕ್ಕೆ ತೋರಿಸ್ತಾ ಇದಾರೆ ಅಂತ ಅನ್ಕೊಂತಾರೆ. ಬಟ್ ಯುವಕರನ್ನ ಬದಲಾವಣೆ ಮಾಡೋದಕ್ಕೆ ನಾವು ರೌಡಿಸಂ ಸಿನಿಮಾ ಮಾಡಿದೀವಿ. ಯುವಕರು ಬಂದು ನೋಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಕಷ್ಟ ಆಗಿದೆ, ಸಮಾಜ ಯಾವ ರೀತಿ ಇದೆ, ಜೈಲು ಯಾವ ರೀತಿ ಇದೆ, ತಂದೆ ತಾಯಿ ಯಾವ ರೀತಿ ಸಫರ್ ಆಗ್ತಾರೆ. ಇದನ್ನ ತುಂಬಾ ಚೆನ್ನಾಗಿ ಚೇತನ್ ಜಯರಾಮ್ ಅವರು ತೋರಿಸಿದ್ದಾರೆ. ಸೊ ಎಲ್ಲರೂ ಬಂದು ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೌದು, ಪ್ರೆಸೆಂಟ್ ಮಾಡಿರ್ಬೋದು, ಏನೇ ಆಗಿರ್ಬೋದು, ಸ್ಟಾರ್ ಹೀರೋ ಹೊಸ ಪ್ರತಿಭೆನ ಹಮ್ಮಿಕೊಳ್ಳೋದು, ಅಳೋದು ಎಲ್ಲ ಇದು ನಮ್ಮ ಇಂಡಸ್ಟ್ರಿ ತುಂಬಾ ರೇರ್ ಅಂತ ನಾವು ಮಾಡ್ತೀವಿ. ಶಿವಣ್ಣ ಸ್ವಲ್ಪ ಜನ ಆ ಒಂದು ಸೀಕ್ವೆನ್ಸ್, ಆ ಸಿಚುವೇಶನ್ ಈ ಕ್ಷಣ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಮೇಡಮ್. ಆ ತರ ಒಂದು ಮಾಸ್ಟರ್ ಪೀಸ್ ಅನ್ಬೋದು ನಮ್ಗೆ ಧನಂಜಯ ಸರ್ ನಮ್ಮ ಇಂಡಸ್ಟ್ರಿಲಿ. ನೀವು ಹೇಳ್ದಂಗೆ ಶಿವಣ್ಣ ಬಿಟ್ರೆ ಧನು ಸರ್ ಅಷ್ಟು ನಿಷ್ಕಲ್ಮಶವಾಗಿ ನಮ್ಮನ್ನೆಲ್ಲ ಅಪ್ಕೊಂಡು ಅವರೊಬ್ಬ ಸ್ಟಾರ್ ಆಗಿ ಇನ್ನೊಬ್ಬ ಸ್ಟಾರ್ ನ ಹುಟ್ಟಾಕೋದು ತುಂಬಾ ನಾವು ರೇರು ನೋಡೋದು. ಯಾಕಂದ್ರೆ ಆ ಮನ್ಸು ನಮ್ಮನ್ನ ಗುರುತಿಸ್ತಲ್ಲ, ನಾವು ಅದಕ್ಕೆ ಯಾವಾಗ್ಲೂ ಋಣಿ ಆಗಿರ್ತೀವಿ. ಅಂಡ್ ಆ ಅಪ್ರಿಸಿಯೇಷನ್ ಸಾಕು ನಮ್ಗೆ ಯಾವ ಅವಾರ್ಡ್ ಸಿಕ್ತಾ ಇದ್ರೂ ಪರವಾಗಿಲ್ಲ. ಅಂತ ಒಬ್ಬ ನಟನ ಮನ್ಸನ್ನ ನಾವು ಗೆದ್ದಿದೀವಿ. ಅವ್ರ ಬಂಡವಾಳ ಹಾಕಿದ್ಕೆ ನಾವು ಏನೋ ಒಂದು ನಮ್ಗೆ ಅವ್ರಿಗೊಂದು ಪ್ರತಿಫಲ ಕೊಟ್ಟಿದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೆಸಿ ನಮ್ಮ ಚೇತನ್ ಜಯರಾಮ್ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿರೋದು. ಸೊ ನಿಮ್ಗೆ ಎಲ್ಲೂ ಫಸ್ಟ್ ಟೈಮ್ ಡೈರೆಕ್ಷನ್ ಅಂತ ಅನ್ಸಲ್ಲ, ಅಷ್ಟು ಚೆನ್ನಾಗಿ ಆ ಜಗತ್ನ ಕಟ್ಟಿದ್ದಾರೆ. ಜೆಸಿ ಅಂದ್ರೆ ಜುಡಿಷಿಯಲ್ ಕಸ್ಟಡಿ. ಯಾವ ಮನೆಗಳಲ್ಲಿ ಏನು ಕೋಪ ಮಾಡಿಕೊಂಡು ಒಂದು ಗ್ರೇ ಏರಿಯಾ ಮುಗ್ತಾರೆ, ಅಂದ್ರೆ ಕೇಸ್ ಮಾಡ್ಕೊಂಡ್ಬಿಟ್ಟಿದೀನಿ, ನಾನು ಅವ್ನ್ ಹೊಡೆದ್ಬಿಟ್ಟಿದೀನಿ, ಇವ್ನ್ ಹೊಡೆದ್ಬಿಟ್ಟಿದೀನಿ, ಅದೆಲ್ಲ ಬದುಕು ಅನ್ನೋದನ್ನ ಜೆಸಿ ಸಿನಿಮಾ ತುಂಬಾ ಚೆನ್ನಾಗಿ ಹೇಳಿದೆ. ತಂದೆ ಮಕ್ಕಳ ಬಾಂಧವ್ಯ, ಮತ್ತೆ ಇದರಲ್ಲಿ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿರೋ ಚೇತನ್ ಜಯರಾಮ್ ಅವರು ಇಷ್ಟು ಒಂದು ಜಗತ್ನ ಕಟ್ಟೋದು ತಮಾಷೆ ವಿಷಯ ಅಲ್ಲ. ತುಂಬಾ ಜನಕ್ಕೆ ಗೊತ್ತಿಲ್ಲ ಜೆಸಿ ಅಂದ್ರೆ ಜುಡಿಷಿಯಲ್ ಕಸ್ಟಡಿ, ಆ ಜೈಲು ವಾತಾವರಣ ಹೇಗಿರುತ್ತೆ ಅಂತ ಅದನ್ನ ತುಂಬಾ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಮತ್ತೆ ಕೋಪ ಮಾಡಿಕೊಂಡು ಯಾವುದೇ ಒಂದು ಕ್ರೈಮ್ಗೆ ಕೈ ಇಟ್ಕೋಕ್ ಮುಂಚೆ ಒಂದ್ಸತಿ ಯೋಚನೆ ಮಾಡಬೇಕು. ಅದನ್ನೇ ತುಂಬಾ ಸತಿ ಇದರಲ್ಲಿ ಹೇಳಿದೀವಿ. ಕೋಪದ ಕೈಗೆ ಇದನ್ನ ಕೊಡಬಾರ್ದು, ಮನುಷ್ಯನ ಕೊಡಬಾರ್ದು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಮತ್ತೆ ಕಾರ್ತಿಕ್ ಅವರ ಒಂದು ಸಿನಿಮಾಟೋಗ್ರಫಿ, ಮತ್ತೆ ಈ ಸಿನಿಮಾದಿಂದ ಪ್ರಖ್ಯಾತ ಅನ್ನೋ ಒಬ್ಬ ಒಳ್ಳೆ ನಟ, ಒಬ್ಬ ಹೀರೋ ನಮ್ಮ ಇಂಡಸ್ಟ್ರಿಗೆ ಬಂದಿದ್ದಾರೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾರೆ ಅಂತ. ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾರೆ, ಮತ್ತೆ ಪರ್ಫಾರ್ಮೆನ್ಸ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ಹೀರೋ, ಡಾಲಿ ಅನ್ನೋ ಒಬ್ಬ ಹೀರೋ ಇನ್ನೊಬ್ಬ ಹೀರೋನ ಲಾಂಚ್ ಮಾಡ್ತಾ ಅಂದ್ರೆ ಸೆಕೆಂಡ್ ಸಿನಿಮಾದಲ್ಲಿ. ಸೊ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಜೆಸಿ ತಂಡದ ಮೇಲೆ ಇರಲಿ. ನೀವು ನೋಡಿ ಅನ್ನೋದಕ್ಕಿಂತ ಹೆಚ್ಚಾಗಿ ನೋಡಿ ಇನ್ನೊಬ್ರಿಗೆ ಖಂಡಿತವಾಗ್ಲೂ ಹೇಳ್ತೀರಾ, ಅಷ್ಟು ಚೆನ್ನಾಗಿದೆ. ಸೊ ಇದರಲ್ಲಿ ಸಂಭಾಷಣೆ ಪ್ರಮುಖ ಪಾತ್ರ ವಹಿಸಿದೆ. ಸೊ ನೋಡಿದವರೆಲ್ಲ ಹೇಳ್ತಿದ್ದಾರೆ. ಮತ್ತೆ ಎಗೈನ್ ವ್ಯವಸ್ಥೆ, ಒಬ್ಬ ಅಮಾಯಕರು ಯಾವ ರೀತಿ ಜೆಸಿಗೆ ಎಂಟ್ರಿ ಕೊಡ್ತಾರೆ, ಅಲ್ಲಿ ಜೆಸಿ ಅಂದ್ರೆ ಮನಸ್ಸು ಪರಿವರ್ತನೆ ಆಗ್ಬೇಕು, ಆದ್ರೆ ಅದು ಆಗ್ತಾ ಇಲ್ಲ ಅನ್ನೋದನ್ನ ಇದರಲ್ಲಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಸೊ ಥ್ಯಾಂಕ್ಸ್ ಟು ನಮ್ಮ ಡೈರೆಕ್ಟ್ರು ಚೇತನ್ ಜಯರಾಮ್ ಅವರು. ಇವ್ರು ಫಸ್ಟ್ ಟೈಮ್ ನಾನು ಸೂರಿ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ಬಟ್ ನನಗೆ ಇವರಲ್ಲಿ ಸೂರಿ ಕಂಡ್ರು. ಯಾಕಂದ್ರೆ ಆ ಗ್ರೇ ಏರಿಯಾ ನೋಡಿದವರೆಲ್ಲ ಹೇಳ್ತಿದ್ದಾರೆ. ಸೊ ಖಂಡಿತವಾಗ್ಲೂ ಒಂದು ಯೂತ್ಸ್ ನೋಡ್ಲೇಬೇಕಾಗಿರೋ ಚಿತ್ರ. ಈ ಚಿತ್ರ ನೋಡಿದ್ರೆ 100% ನೀವು ಒಂದ್ಸತಿ ರೀಕಾಲ್ ಮಾಡ್ಕೋತೀರಾ. ಯಾಕಂದ್ರೆ ಹೌದು, ತುಂಬಾ ಕೋಪ ಬರುತ್ತೆ. ಎಷ್ಟೋ ಜನಕ್ಕೆ ರೋಡ್ ರೇಜ್ ಆಗ್ತಾ ಇರುತ್ತೆ, ಫ್ರೆಂಡ್ ತಂಗಿಗೆ ರೇಗಿಸ್ದ ಅಂತ ಹೊಡಿತಾರೆ, ಇಲ್ಲ ಬಾಮಗ ಏನೋ ಆಗಿದೆ ಅಂತ ಹೊಡಿತಾರೆ. ಇದು ಯಾವುದು ಅಲ್ಲ ಅನ್ನೋದನ್ನ ಇದು ನಿಜಕ್ಕೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ.
ಸೊ ನೀವುಗಳು ಒಂದು ಮೆಸೇಜ್ ಓರಿಯೆಂಟೆಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಬೇರೆ ಜಗತ್ನ ಈ ಸಿನಿಮಾದಲ್ಲಿ ನೋಡ್ತೀರಾ. ಜೇಸಿ ನಿಜಕ್ಕೂ ಮನಸ್ಸಿಗೆ ಇಷ್ಟವಾದ ಚಿತ್ರ. ಥ್ಯಾಂಕ್ ಯು. ಮಾತಾಡಿ. ಹೌದು ಹೌದು ಜನ ಮೊದಲ ನಿರ್ದೇಶನ ನೋಡಿ ದೊಡ್ಡ ಮಟ್ಟದ ಗೆಲ್ಲೋ ಸಂಸೇರಿ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ನನ್ನಲ್ಲಿರೋ ಖುಷಿ ನೋಡಿದ್ರೆ ಅನಿಸ್ತಾ ಇದೆ ಅನ್ಸುತ್ತೆ. ಎಲ್ಲ ತುಂಬಾ ಇಷ್ಟಪಟ್ಟು ಒಂದು ಹೊಸ ಜಗತ್ತಿಗೆ ಹೋಗ್ಬಿಟ್ಟು ಬಂದ್ವಿ. ಅಪ್ಪ ಮಗಂದು ಎಮೋಷನ್ ಚೆನ್ನಾಗಿದೆ, ಓವರ್ ಆಲ್ ಸಿನಿಮಾ ಕಟ್ಟಿರೋ ರೀತಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಾನೊಂದು 7-8 ಇಯರ್ಸ್ ಈ ಸ್ಕ್ರಿಪ್ಟ್ ಬಗ್ಗೆನೇ ತುಂಬಾ ಡೀಪ್ ಆಗಿ ಇನ್ವಾಲ್ವ್ ಆಗಿ ಇಲ್ಲ ಇದೇನಾದ್ರು ಒಂದು ಮಾಡ್ಲೇಬೇಕು ಅನ್ನೋ ತರ ಒಂದು ಇಂಟೆನ್ಷನ್ ಅಲ್ಲೇನೆ ಬರ್ತಿತ್ತು. ಜನಕ್ಕೆ ರೀಚ್ ಆಗಿದೆ, ಜನಕ್ಕೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಅಷ್ಟೇ ಸರ್, ಇನ್ನೇನು ಹೇಳಕ್ಕೂ ಆಗಲ್ಲ. ಹೌದು 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 ಸರ್, ಹೌದು 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 ಹೌದು. ನಾನಾದ್ರೆ ಸಿನಿಮಾ ನೋಡಿ ಕಳ್ಕಿಂತ ಅದು ಫಸ್ಟ್ ಡೆಬ್ಯೂ ಡಿರೆಕ್ಷನ್ ಆ ಒಂದು ಫೀಲೇ ಬೇರೆ ಅಲ್ಲ. ಇದಕ್ಕೋಸ್ಕರನೇ ಕಾಯ್ತಾ ಇದ್ದಿದ್ದಲ್ವಾ ನಾವು ಇಷ್ಟು ವರ್ಷ. ಸೊ ಅದೊಂದು ರೀಸನ್ಗೋಸ್ಕರನೇ ನನಗೂ ಎಮೋಷನಲ್ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಬಟ್ ಸಿನಿಮಾ ನೋಡಿ ತುಂಬಾ ಜನ ಎಮೋಷನಲ್ ಆದ್ರು. ಅದು ತುಂಬಾ ಖುಷಿ ಆಯ್ತು ನನಗೆ. ಮಾಡಿದ್ದೆ ಅದಕ್ಕೋಸ್ಕರನೇ. ಸೊ ಎಲ್ರಿಗೂ ಇಷ್ಟ ಆಗಿದೆ ಅನ್ಸುತ್ತೆ, ನೀವು ನೋಡಿರೋರು ಎಲ್ರಿಗೂ ಅನ್ಕೋತೀನಿ. ಹೌದು 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 ಸರ್, ಹೌದು. ಇಲ್ಲ, ಅದು ಪ್ಲಾನಿಂಗ್ ಮಾಡ್ಬೇಕಾದ್ರೆ ಹಂಗೆ ಅನ್ಕೊಂಡಿತ್ತು. ರೆಗ್ಯುಲರ್ ಪ್ಯಾಟರ್ನ್ ಅಲ್ಲಿ ಒಂದು ಬರ್ದಾಟದಲ್ಲಿ ಎಂಡ್ ಮಾಡಬಾರ್ದು, ಇದು ಬೇರೆ ರೀತಿಯಲ್ಲಿ ಎಂಡ್ ಮಾಡಬೇಕು ಅನ್ನೋದು ಅದು ಪ್ಲಾನಿಂಗ್ ಸ್ಟಾರ್ಟಿಂಗ್ ಇಂದನೂ ಅದು ಡಿಸೈಡ್ ಆಗ್ಬಿಟ್ಟಿದೆ. ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು. ಎಲ್ಲರೂ ನಾಳೆ ಹತ್ರದಲ್ಲಿರೋ ಥಿಯೇಟರ್ಸ್ಗೆ ಸಿನಿಮಾ ಬಂದು ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಸ್ಪೆಷಲ್ ಶೋ ನೋಡಿದ್ವಿ. ನಾನು ಸರ್ ತುಂಬಾ ಪಾಪ್ಯುಲರ್, ಎಲ್ಲ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ನಿಮ್ಮ ಪಾತ್ರಕ್ಕೆ ತುಂಬಾ ಕ್ರೇಜಿ ಕಮೆಂಟ್ ಏನು ನನ್ನ ಕಮೆಂಟ್ಸ್ ಎಲ್ಲ ಯಾವ್ದು ನೋಡಿಲ್ಲ. ಬಟ್ ಇಲ್ಲಿ ಬಂದಿರೋ ಪ್ರತಿಯೊಬ್ರು ತುಂಬಾ ಹೊಗಳ್ತಾ ಇದ್ರು. ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಖಡಕ್ ವಿಲನ್ ಸಿಕ್ಕಿದ್ದಾನೆ. ಪರ್ಫಾರ್ಮೆನ್ಸ್ ಆಗಲಿ, ನಮ್ಮ ಟೋನ್ ಆಗಲಿ, ನನ್ನ ಡೈಲಾಗ್ ಡೆಲಿವರಿ ಆಗಲಿ ಎಲ್ಲ ಲೈಕ್ ಅಬೌವ್ ದ ಮಾರ್ಕ್ ಇದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಸೊ ನನ್ಗಿದೆಲ್ಲ ಈಗಲೂ ನಂಬಕ್ ಆಗ್ತಾ ಇಲ್ಲ. ಲೈಕ್ ಅಷ್ಟು ಚೆನ್ನಾಗಿ ಮಾಡಿದ್ದೀನ ನಾನು ಅಂತ ನನಗೆ ಡೌಟ್ ಆಗ್ತಾ ಇದೆ. ಬಟ್ ದೊಡ್ಡವರೆಲ್ಲ ತುಂಬಾ ಎಕ್ಸ್ಪೀರಿಯನ್ಸ್ ಇರೋ ನಟರು ಎಲ್ಲ ಬಂದಿದ್ದಾರೆ ಇಲ್ಲಿಗೆ. ಅವರೆಲ್ಲರೂ ಆ ಥರ ಪ್ರಶಂಸೆ ಕೊಡುವಾಗ ಅದು ನಿಜಾನೇ ಇರಬೇಕು. ಸೊ ಇದಕ್ಕೆ ಕಂಪ್ಲೀಟ್ ಕ್ರೆಡಿಟ್ ನಾನು ನಮ್ಮ ಡೈರೆಕ್ಟರ್ ಚೇತನ್ ಜೈರಾಮ್ ಸರ್ಗೆ ಕೊಡ್ತೀನಿ. ಏನಕ್ಕೆ ಅಂದರೆ ಅವರು ಪಿನ್ ಟು ಪಿನ್ ರೈಟ್ ಫ್ರಮ್ ಒಂದು ಕಣ್ಣು ಮಿಟಿಕ್ಸೋದ್ರಿಂದ ಹಿಡಿದು ನನ್ನ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ನನ್ನ ಟೋನ್ ಆಗಿರ್ಬೋದು, ಆ ಗ್ರಾಫ್, ನನ್ನ ಕಾಸ್ಟ್ಯೂಮ್ ಎಲ್ಲ ಅವ್ರು ಡಿಸೈನ್ ಮಾಡಿರೋದು, ಅವ್ರು ನಮ್ಗೆ ಟ್ರೈನ್ ಮಾಡಿರೋದು. ಆಲ್ಮೋಸ್ಟ್ ಲೈಕ್ 2 ವರ್ಷ ಇದರಲ್ಲಿ ವರ್ಕ್ಶಾಪ್ಸ್ ಮಾಡಿಸಿದ್ದಾರೆ ಅವರು. ಸೊ ಇವತ್ತು ಅಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ ಅದಕ್ಕೆ ಚೇತನ್ ಜೈರಾಮ್ ಅವರೇ ಕಾರಣ. ಆ್ಯಂಡ್ ನಮ್ಮ ಟಾಲಿ ಸರ್ ಅವ್ರಿಗೆ ಯಾವ ರೀತಿ ಥ್ಯಾಂಕ್ಸ್ ಹೇಳಬೇಕು ಅದು ನನ್ಗೆ ಈಗಲೂ ಗೊತ್ತಾಗ್ತಾ ಇಲ್ಲ. ಅವ್ರು ಯಾವಾಗಲೂ ಹೇಳ್ತಾರೆ ಬಡವ್ರ ಮಕ್ಕಳು ಬೆಳಿಬೇಕು ಅಂತ. ನಾನು ಯಾವತ್ತೂ ಅವ್ರ ಹತ್ರ ಹೋಗಿ ನಾನು ಬಡವ, ನನ್ನ ಹತ್ರ ದುಡ್ಡಿಲ್ಲ, ನನಗೆ ಆಪರ್ಚುನಿಟಿ ಕೊಡಿ ಅಂತ ನಾನೇನು ಕೇಳ್ಕೊಂಡಿಲ್ಲ. ಸೊ ಅವರೇ ನನ್ನ ಗುರುತಿಸಿದ್ರು. ಇವನ ಹತ್ರ ಟ್ಯಾಲೆಂಟ್ ಇದೆ, ಇವ್ನಿಗೆ ಅವಕಾಶ ಕೊಟ್ಟರೆ ಇವ್ನು ಚೆನ್ನಾಗಿ ಮಾಡ್ತಾನೆ ಅಂದ್ಬಿಟ್ಟು ನೆಸೆಸಿಟಿ ಪ್ಲಾನ್ಸ್ ಎಲ್ಲ ನಂಗೆ ಹೇಳಿದ್ರು. ಒಂದು ಸ್ಮಾಲ್ ಟಿಪ್ಸ್ ಕೊಟ್ಟರು. ಹೊಯ್ಸಳ ಮೂವಿಲಿ ಫಸ್ಟ್ ಟೈಮ್ ಅವ್ರನ್ನ ಭೇಟಿ ಆಗಿದ್ದೆ ನಾನು. ಸೊ ಅಲ್ಲಿ ಅವ್ರು ನನಗೆ ಹೇಳಿದ್ರು, ನಿನ್ನ ಸರ್ಟನ್ ಟ್ರೈನಿಂಗ್ ನಿನ್ಗೆ ಬೇಕೇ ಬೇಕು, ತಗೋ, ಪ್ರಾಕ್ಟೀಸ್ ಮಾಡು, ಒಂದಲ್ಲ ಒಂದು ದಿವಸ ನಿನಗೆ ಅವಕಾಶ ಸಿಗುತ್ತೆ ಅಂತ ಹೇಳಿ ಗೈಡ್ ಮಾಡಿ ನನ್ನ ಬೆಳೆಸಿದ್ರು. ಈಗ ಈ ಮಟ್ಟಕ್ಕೆ ಬರ್ತಾ ಇದೆ, ನಿಮ್ಮ ಮುಂದೆ ನಿಂತಿದ್ದೀನಿ ಅಂದರೆ ಫಸ್ಟ್ ಕಾರಣ ಅವರೇ. ಅದು ಬಿಟ್ಟು ನನ್ನ ಇಂಡಸ್ಟ್ರಿಗೆ ಕರ್ಕೊಬಂದಿದ್ದು ನನ್ನ ಅರ್ಜುನ್ ಮಾಸ್ಟ್ರು. ಅವರೇ ಲಕಿಲಿ ಈ ಸಿನಿಮಾ ಲೀಡ್ ಆಗಿ ಮಾಡ್ತಾ ಇದ್ದೀನಿ. ಅದೇ ಸಿನಿಮಾಲಿ ಅದೇ ಅರ್ಜುನ್ ಮಾಸ್ಟ್ರು ನನಗೆ ಸ್ಟಂಟ್ ಕೊರಿಯೋಗ್ರಫಿ ಮಾಡಿದ್ದಾರೆ. ಸೊ ಫಸ್ಟ್ ಸಿನಿಮಾ ಅನ್ನೋದ್ರ ಒಳಗಡೆ ಕರ್ಕೊಬಂದಿದ್ದು ಅರ್ಜುನ್ ಮಾಸ್ಟ್ರೆ. ಬಾ ನಿಂಗೇನೋ ಒಂದು ಮಾಡ್ಸೋಣ ಅಂತ ಒಂದು ಸಿನಿಮಾಲ್ ಕರ್ಕೊಬಂದ್ರು. ಇದೆಲ್ಲ ಆಗಲ್ಲಪ್ಪ, ನೀನು ತುಂಬಾ ಟ್ರೈನಿಂಗ್ ತಗೋಬೇಕು ಅಂದ್ಬಿಟ್ಟು ಅವ್ರದೇ ಸ್ಟುಡಿಯೋ ಇತ್ತು, ಪೊಪಾಯ್ ಸ್ಟುಡಿಯೋ ಅಂತ. ಆ ಸ್ಟುಡಿಯೋಲ್ ಸ್ಟಂಟ್ ಟ್ರೈನಿಂಗ್ ಎಲ್ಲ ಮಾಡಿಸ್ತಾ ಇದ್ರು. ಪ್ರತಿಯೊಂದು ಸಿನಿಮಾಲು ಅವ್ರು ಯಾವ್ದಾವ್ದು ಡೈರೆಕ್ಟ್ ಮಾಡ್ತಾ ಇದ್ರು ಅದಕ್ಕೆಲ್ಲ ಕರ್ಕೊಂಡೋಗಿ ತೋರಿಸ್ತಾ ಇದ್ರು. ಒಂದು ಸರ್ಟನ್ ಲೆವೆಲ್ ರೀಚ್ ಆದ್ಮೇಲೆ ಅವರೇ ನನ್ನ ಕೈ ಬಿಟ್ಬಿಟ್ರು. ನಿನ್ ಬೇಡ, ನಿಂದು ಬೇರೆ ಲೆವೆಲ್ ಇದೆ, ನಿನ್ ತಾಯಿ ಆಪರ್ಚುನಿಟೀಸ್ಗೆ ಅಂತ. ಆ ಟೈಮ್ ಬಂದಿದ್ದೆ ನನಗೆ ಟಾಲಿ ಪಿಕ್ಚರ್ಸ್ ಇಂದ ಕರೆ. ಸೊ ಅಲ್ಲಿಂದ
ಈ ಯೂನಿವರ್ಸಿಟಿಗೆ ಜಾಯ್ನ್ ಆದೆ ನಾನು, JC ಇದು ಯೂನಿವರ್ಸಿಟಿ ಅನ್ನೋದಕ್ಕೆ. ಆ ಯೂನಿವರ್ಸಿಟಿಗೆ ಹೆಡ್ ಮಾಸ್ಟ್ರು ನಮ್ ಚೇತನ್ ಜಯರಾಮ್ ಹೇಳಿದ್ನಲ್ಲ, ಅವ್ರಿಗೆ ಹೆಂಗ್ ಬೇಕೋ ಹಂಗೆ ನನ್ನ ಟ್ರೈನ್ ಅಪ್ ಮಾಡಿ ಇವತ್ತು ಈ ಪರ್ಫಾರ್ಮೆನ್ಸ್ ಕೊಡಕ್ಕೆ ಕಾರಣ ಆಗಿದ್ದಾರೆ. ಸೊ ಇದ್ರ ಜೊತೆ ಲಾಸ್ಟ್ ಪರ್ಸನ್ ಟು ಥ್ಯಾಂಕ್ ಅಂದ್ರೆ ನಮ್ಮ ಪ್ರಖ್ಯಾತ್ ಸರ್. ಸೊ ಅವ್ರು ನನಗೆ ಹೋದ್ ಕಡೆ ಎಲ್ಲ ಶೂಟ್ ಅಲ್ಲಾಗಿರ್ಲಿ, ಪ್ರೀ ಶೂಟ್, ಪೋಸ್ಟ್ ಶೂಟ್ ಎಲ್ಲೇ ಆಗಿದ್ರು ಈಕ್ವಲ್ ಲವ್, ಈಕ್ವಲ್ ಸಪೋರ್ಟ್ ಕೊಟ್ಟಿದ್ದಾರೆ. ಅವ್ರಿಗೆ ಸಿಗೋ ಪ್ರೀತಿ ಎಲ್ಲಾದ್ರಲ್ಲೂ ನನಗೂ ಶೇರ್ ಕೊಟ್ಟಿದ್ದಾರೆ. ಸೊ ನಾನು ನಮ್ಮ ಮನೆ ದೇವರು ಈಶ್ವರ, ಶಿವನ್ ಭಕ್ತರು ನಾವು. ಸೊ ಪ್ರಾಬ್ಲಿ ಶಿವನೇ ಹೆಲ್ಪ್ ಮಾಡಿದಾನೆ ಅನ್ಸುತ್ತೆ, ಲೈಕ್ ತ್ರಿನೇತ್ರ ಅಂತಾರೆ. ಸೊ ನನ್ಗೆ ಆ ತರ ತ್ರಿಮೂರ್ತಿಗಳು ಯಾರು ಅಂದ್ರೆ ನಮ್ ಡಾಲಿ ಸರ್, ಚೇತನ್ ಸರ್, ಪ್ರಖ್ಯಾತ್ ಸರ್, JC ದ ಯೂನಿವರ್ಸಿಟಿಗೆ. ಸೊ ಇವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಅಗೇನ್ ನನ್ನ ಕೈಲಿ ನಂಬಕ್ ಆಗ್ತಾ ಇಲ್ಲ, ಚೆನ್ನಾಗಿ ಮಾಡಿದೀನಿ ಅಂದ್ರೆ ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾದಲ್ಲಿ ಆಲ್ರೆಡಿ ನೀವು ಹಾಡು ಕೇಳಿರ್ಬೋದು, ಮೇಘನ ಬಾ ಹೋಗಣ, ಪ್ರೀತಿ ಪ್ರೇಮ ಮಾಡೋಣ, ಏರಿಯಾ ಬಿಟ್ಟು ಹೋಗೋಣ, ಹಸ್ಬೆಂಡ್ ವೈಫ್ ಆಗೋಣ. ಈ ಹಾಡನ್ನ ಹಾಡೋದಕ್ಕೆ ಈ ಸಿನಿಮಾ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಪ್ರಖ್ಯಾತ್ ಅವರು ತುಂಬಾ ಅದ್ಭುತವಾಗಿ ಈ ಸಿನಿಮಾನ ನಟನೆ ಮಾಡಿದ್ದಾರೆ ಆಸಕ್ತಿ. ಅಂಡ್ ಡೈರೆಕ್ಟರ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಈ ಸಿನಿಮಾಗೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ. ಎಲ್ಲರ ಲೈಫಲ್ಲೂ ಒಂದು ಗಲಾಟೆ ಅದು ಇದು ಅನ್ನೋದೆಲ್ಲ ಇದ್ದೇ ಇರುತ್ತೆ. ನನ್ನ ಲೈಫಲ್ಲೂ ನಾನು ಎಲ್ಲ ತರನು ಮುಗಿಸಿ ಒಬ್ಬ ಸಿಂಗರ್ ಆಗಿ ಇವತ್ತು ಇಂಡಸ್ಟ್ರಿಗೆ ಬಂದಿದ್ದೀನಿ. ಸೊ ಅದು ಮ್ಯೂಸಿಕ್ ಇಂದ ನನ್ನ ಲೈಫ್ ಟರ್ನ್ ಆಯ್ತು. ಈ ಸಿನಿಮಾದಲ್ಲಿ ಅವನ ಲೈಫಲ್ಲಿ ಬೇರೆ ತರ ಟರ್ನ್ ಆಗಿದೆ. ನನ್ನ ಲೈಫಲ್ಲಿ ಮ್ಯೂಸಿಕ್ ಇಂದ ಟರ್ನ್ ಆಗಿ ನಾನು ಒಬ್ಬ ಸಿಂಗರ್ ಆಗಿ ಹಾಡೋದಕ್ಕೆ ಅವಕಾಶಗಳು ಸಿಕ್ತು ಕನ್ನಡ ಇಂಡಸ್ಟ್ರಿಯಲ್ಲಿ. ಸೊ JC ಅನ್ನೋ ವರ್ಡ್ಗೆ ತುಂಬಾ ಪವರ್ಫುಲ್ ಇದೆ. ಸೊ ದಯವಿಟ್ಟು ಯಾರು ರೌಡಿಸಮ್ ಈ ಥರದ್ದೆಲ್ಲ ಮಾಡಬೇಡಿ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. JC ಅಂದಮೇಲೆ ತುಂಬಾ ಹತ್ರದಿಂದ ನೋಡಿದ್ದು ಕೇಳಿದ್ದು ಇದೆ, ಫ್ಯಾಮಿಲಿಗೆಲ್ಲ ಬ್ಯಾಕ್ಗ್ರೌಂಡ್ ಇಟ್ಕೊಂಡು. ಸೊ ಫೈಟ್ಸು, ಲವ್ ಸ್ಟೋರಿ ಎಲ್ಲ ಮೂವೀಸ್ಲಿ ಇರುತ್ತೆ. ಅಪ್ಪನ ಪಾತ್ರ ತುಂಬಾ ನಂಗೆ ಟಚ್ ಆಯ್ತು. ಅಪ್ಪದ ಫೀಲಿಂಗ್ ಹೆಂಗಾಗತ್ತೆ, ಈ ಹುಡುಗರೆಲ್ಲ ರೌಡಿಸಮ್ ಮಾಡಕ್ ಹೋಗ್ತೀವಿ, ರೌಡಿಸಮ್ ಮಾಡ್ತಾರೆ ಕಾಲೇಜಲ್ಲಿ ಆಚೆ ಕಡೆ ಎಲ್ಲ, ಪಂಟ್ರ ಅಂತ ಅನ್ಸ್ಕೊಳ್ಳೋದು ತುಂಬಾ ಚೆನ್ನಾಗಿದೆ ಅಂತೆ. ಆದ್ರೆ ಅಪ್ಪ ಏನ್ ಫೀಲ್ ಆಗತ್ತೆ ಈ ಮೂವಿ ತೋರಿಸಿದ್ದಾರೆ. ಫಸ್ಟ್ ಥ್ಯಾಂಕ್ಸ್ ಡಾಲಿ ಅವ್ರಿಗೆ, ತುಂಬಾ ಚೆನ್ನಾಗಿ ಪ್ರಖ್ಯಾತಿ ತಗೊಂಡು ಈ ಥರ ಮೂವಿ ಮಾಡಿರೋದು ತುಂಬಾ ಖುಷಿ ಆಗುತ್ತೆ. ಆಮೇಲೆ ನಮ್ಮ ಫ್ರೆಂಡ್ ತುಂಬಾ ಒಳ್ಳೆ ಕ್ಯಾರೆಕ್ಟರ್ ಮಾಡಿ ಎಕ್ಸಿಬಿಷನ್ ಎಲ್ಲ ಮಾಡಿ, ಸೊ ಇವರೆಲ್ಲ ಯಂಗ್ಸ್ಟರ್ಸ್ ಮಾಡಿದ್ದಾರೆ. ಯಾವ ಥರ ಅಂಡರ್ವರ್ಲ್ಡ್ ಅಲ್ಲಿ ಬರಬೇಕು, ಒಂದು ಫೈಟ್ ಇಂದ ಹೆಂಗ್ ಲೈಫ್ ಚೇಂಜ್ ಆಗುತ್ತೆ, ಅದೆಲ್ಲ ನಿಮ್ ಲೈಫ್ ಆಗತ್ತೆ. ಅದೇ ಅಪ್ಪ ಅಮ್ಮಂಗೆ ಏನಾಗತ್ತೆ ಅಂತ ತೋರಿಸಿದ್ದಾರೆ ಇದರಲ್ಲಿ. ಅಪ್ಪನ ಕ್ಯಾರೆಕ್ಟರ್ ನನಗೆ ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ ಯು, ಆಲ್ ದ ಬೆಸ್ಟ್ ಡಾಲಿ ಟೀಮ್ಗೆ. ಎಲ್ಲರೂ ಯಂಗ್ಸ್ಟರ್ಸ್ ನೋಡಬೇಕು. ಮಾತು ಹೇಳಲೇಬೇಕು. ಎಡ್ಬುಷ್ ಮಾಡೋ ಟೈಮಲ್ಲಿ ಇವತ್ತು ನಾನು 4 ಸಿನಿಮಾ ಮಾಡಿದ್ದೀನಿ. ದೇಶದ 4 ಸಿನಿಮಾ. ಮೊದಲನೇ ಸಿನಿಮಾ ನನ್ನ ಶೂಟಿಂಗ್ ಮ್ಯಾನೇಜರ್ನ ಮೀಟ್ ಮಾಡಕ್ ಹೋದಾಗ ಶೂಟಿಂಗ್ ನೋಡ್ತಾ ಇದ್ದೆ. ಅಣ್ಣ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇಂದ ಇದು ಬಂದು ನೀವು ಒಬ್ಬ ಆರ್ಟಿಸ್ಟ್ ಅಂತ ಅವರೇ ಬಂದು ಕೇಳಿ ಮಾಡಿಸಿದ ಪಾತ್ರ ಇವತ್ತು ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದಾನ. ಸಿನಿಮಾ ಮಾಡಿದ್ರು ಇವತ್ತು ನಿಮ್ಮಿಂದಾನೆ ನೀವು ಇದು ಮಾಡಿದ್ರೆ. JC ಸಿನಿಮಾ ನೋಡೋದ್ರಲ್ಲ ಏನ್ ಅನಿಸ್ತಾನೆ? ಸೂಪರ್ ಆಗಿದೆ. ಅದೇ ಒಳ್ಳೆ ಮೆಸೇಜ್. ಪೇರೆಂಟ್ಸ್ ಯಾವ ತರ ಫೀಲ್ ಆಗ್ತಾರೆ, ಅಪ್ಪ ಹೆಂಗ ಅನ್ಸತ್ತೆ ನಾವು ತಪ್ಪು ಮಾಡ್ಬಿಡ್ತೀವಿ ಹುಡುಗರಾಗಿ, ಅವ್ರಿಗೆ ಹೆಂಗ್ ಅನ್ಸತ್ತೆ ಅಂತ ಡೈಲಾಗ್ ಇದೆ. ಒಂದು ತುಂಬಾ ಒಳ್ಳೆ ಡೈಲಾಗ್ ಇದೆ. ಆ ಡೈಲಾಗ್ ನೀವು ಮೂವಿಲೇ ನೋಡ್ಬೇಕು, ಹೇಳಕ್ಕಾಗಲ್ಲ. ನನಗೆ ತುಂಬಾ ಇಷ್ಟ ಆಯ್ತು ಅದು. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮ್ಮ ಸಿನಿಮಾಟೋಗ್ರಾಫರು DOP ಕಾರ್ತಿಕ್ ಅವರು, ಸರ್ ಕಾರ್ತಿಕ್ ಸರ್, ಮತ್ತೆ ನಮ್ಮ ಅರ್ಜುನ್ ಮಾಸ್ಟರು ಫೈಟ್ ಕೊರಿಯೋಗ್ರಾಫರು, ಇವರಿಬ್ರು ನನ್ಗೆ ರೈಟ್ ಟೈಮ್ ಲೆಫ್ಟ್ ಟೈಮ್ ತುಂಬಾ ಸಪೋರ್ಟಿವ್ ಆಗಿದ್ರು ನನ್ನ ಫಿಲಮ್ಗೆ. ಒಂದ್ ನಿಮಿಷ ಸರ್, ಬನ್ನಿ ಸರ್, ಬನ್ನಿ ಮಾಸ್ಟರ್ ನೋಡಿ. ಇವ್ರು ನಮ್ಮ ಅರ್ಜುನ್ ಮಾಸ್ಟರು, ಎಲ್ಲರಿಗೂ ಗೊತ್ತಿರೋ ಮಾಸ್ಟರು. ಪ್ರತಿಯೊಂದು ಆಕ್ಷನ್ ಸೀಕ್ವೆನ್ಸ್ ಸರ್ ಅಷ್ಟು ಅದ್ಭುತವಾಗಿ ಕಂಪೋಸ್ ಮಾಡ್ಕೊಟ್ಟಿದ್ದಾರೆ. ಸರ್ಗೆ ನಾನು ಇಲ್ಲಿಂದ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿತ್ತು. ಎಲ್ರು ನಾನು ಸಿನಿಮಾ ನೋಡಿ ತುಂಬಾ ಇಷ್ಟಪಡ್ತೀರಾ, ತುಂಬಾ ಮಜವಾಗಿದೆ ಸರ್. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು. ಬನ್ನಿ ಮಾಸ್ಟರ್, ಮಾತಾಡಿ. ತುಂಬಾ ಸೇರ್ ಆಯ್ತು. ಆಕ್ಷನ್ ಎಕ್ಸ್ಪೀರಿಯನ್ಸ್ ಹೇಳಿ ಮಾಸ್ಟರ್. ಇದೆಲ್ಲ ಈ ತರ ಕಥೆಗಳಿಗೆ ನಿಮ್ಗೂ ತುಂಬಾ ಚೆನ್ನಾಗಿರುತ್ತೆ. ಬಟ್ ಎಲ್ಲೂ ಫೈಟ್ ಏನೋ ಕಂಪೋಸ್ ಮಾಡಿದ್ದಾರೆ, ತುಂಬಾ ನ್ಯಾಚುರಲ್. ಏನ್ ಚಾಲೆಂಜ್ ಇತ್ತು ಸರ್? ಸೀಕ್ವೆನ್ಸ್ ಫ್ಯಾಂಟಾಸ್ಟಿಕ್ ಆಗಿತ್ತು. ಪ್ರತಿಯೊಂದು ಸೀಕ್ವೆನ್ಸ್ ಚೇತನ್ ಅವರು ಒಂದು ಎಮೋಷನ್ ಜೊತೆ ಇರೋ ಬ್ಲೆಂಡ್ ಆಗಿರೋಂಥ ಆಕ್ಷನ್ಸ್ಗಳೆಲ್ಲವೂ ನಮ್ ಕೋರಿಯೋಗ್ರಾಫ್ ಮಾಡೋದಕ್ಕೆ ತುಂಬಾ ಈಸಿ ಆಗಿರುತ್ತೆ. ಮತ್ತೆ ನಮ್ದು ಒಂಥರ ಫೀಲ್ ಕೊಡುತ್ತೆ ಪ್ರತಿಯೊಂದು ಆಕ್ಷನ್ಸ್ ಕೋರಿಯೋಗ್ರಾಫ್ ಮಾಡೋದಕ್ಕೆ. ಈ ತರ ಸೀಕ್ವೆನ್ಸ್ ಎಮೋಷನ್ ಜೊತೆ ಮತ್ತೆ ರಿಯಲಿಸ್ಟಿಕ್ ಅಪ್ರೋಚ್ ಇರ್ಬೇಕಾದ್ರೆ ನಮಗೂ ಎಲ್ಲ ಒಂದ್ ಕಡೆ ಹೊಸದಾಗಿ ಏನೋ ಕ್ರಿಯೇಟ್ ಮಾಡೋಣ ಅನ್ನೋ ಸ್ಪೇಸ್ ಇದೆ. ಸೊ ಆ ಥರದ್ರಲ್ಲಿ ತುಂಬಾ ಒಳ್ಳೊಳ್ಳೆ ಆಕ್ಷನ್ ನೋಡಕ್ ಬಂದಿದ್ದೀರಾ. ಸೊ ನಾನ್ ನನ್ನ ಸಿನಿಮಾ ಹೇಗಿದೆ ಅಂತ ಹೇಳ್ಕೊಡೋದಕ್ಕಿಂತ ನೀವೆಲ್ಲ ಹೇಗ್ ಫೀಲ್ ಮಾಡಿರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನಾವು ಮಾಡಿದ ಸಿನಿಮಾ ನಮ್ಗೆ ಚೆನ್ನಾಗಿದೆ ಅಂತಾನೆ ಅನ್ಸೋದು. ಬಟ್ ಆಸ್ ಆಡಿಯನ್ಸ್ ನಾನು ನೋಡಿದಾಗ ನನಗೆ ಪ್ರಖ್ಯಾತ್ ಮತ್ತೆ ರಾಕಾ ಅವ್ರದ್ದು ಆಕ್ಟಿಂಗ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು.
ಪ್ರಖ್ಯಾತು ಲವರ್ ಬಾಯ್ ಲುಕ್ ಇಂದ ಒಂದು ಟ್ರಾನ್ಸ್ಫಾರ್ಮೇಶನ್ ತಗೊಂಡಿರೋದು ರಿಯಲಿ ರಿಯಲಿ ಅಮೇಸಿಂಗ್ ಜಾಬ್. ರಾಕಾನು ಅಷ್ಟೇ ಇಟ್ಸ್ ಡನ್ ಇಸ್ ಬೆಸ್ಟ್ ಅಂತಾನೆ ಹೇಳ್ಬೋದು. ಅದೇ ನಮ್ಮ ಇಂಡಸ್ಟ್ರಿಗೆ ಒಂದು ಒಳ್ಳೆ ಪ್ರತಿಭೆಗಳು ಸಿಕ್ಕಿದೆ ಅಂತ ನನಗೆ ಅನ್ಸುತ್ತೆ. ರಾಕ, ಪ್ರಖ್ಯಾತ, ಹಾಗೆ ಭಾವನಾ ಇವರೆಲ್ಲ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ನಾನು ಈ ಸಿನಿಮಾದಲ್ಲಿ ಒಂದು ನೆಗೆಟಿವ್ ಪಾತ್ರದಲ್ಲಿ ಕಾಣಿಸ್ಕೊಳ್ತೀನಿ. ಸಿನಿಮಾದಲ್ಲಿ ನಾನು ಇಷ್ಟು ದಿನ ಮಾಡಿದ್ದೆಲ್ಲ ಪಾಸಿಟಿವ್, ಬಟ್ ಈ ಸಿನಿಮಾದಲ್ಲಿ ಒಂಥರ ಲೈಕ್ ಅಂಡರ್ ಪ್ಲೇಡ್ ನೆಗೆಟಿವ್, ಅಂದ್ರೆ ನೆಗೆಟಿವ್ ರೋಲ್ ವಿತ್ ಸಮ್ ರೀಸನ್, ಒಂದು ಜೆನ್ಯೂನ್ ರೀಸನ್ ಆಗಿ ನಾನು ಕಾಣಿಸ್ಕೊಂಡಿದ್ದೀನಿ. ಸೊ ನನಗೂ ನನ್ನ ಪಾತ್ರ ತುಂಬಾ ಇಷ್ಟ ಆಯ್ತು ಈ ಸಿನಿಮಾದಲ್ಲಿ. ಹೋಲ್ ಸಿನಿಮಾ ಆಸ್ ಅ ಪ್ಯಾಕೇಜ್ ಇಟ್ಸ್ ಗುಡ್. ಯಾಕಂದ್ರೆ ಎಲ್ಲ ಒಂದು ಗ್ಯಾಂಗ್ಸ್ಟರ್ ಮೂವಿಯಲ್ಲಿ ಫ್ಯಾಕ್ ಸೆಂಟಿಮೆಂಟ್ ಇರುತ್ತೆ, ಆದ್ರೆ ಇದರಲ್ಲಿ ತಂದೆ ಸೆಂಟಿಮೆಂಟ್ ತೋರಿಸ್ತಾರೆ. ಅಪ್ಪ ಮಗನ ಬಾಂಧವ್ಯ, ಅಂದ್ರೆ ಅಪ್ಪ ಮಗನ ಪ್ರೀತಿ ಹೇಗಿರುತ್ತೆ ಅನ್ನೋದು ನಿಜವಾಗ್ಲೂ ಕಣ್ಣೀರ್ ತರಿಸುವಂತದ್ದು ಸಿಚುವೇಶನ್ಸ್, ಸನ್ನಿವೇಶಗಳು ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಜೊತೆಗೆ ಆಕ್ಷನ್ ಇದೆ, ಲವ್ ಸ್ಟೋರಿನೂ ಇದೆ. ಸೊ ಇಟ್ಸ್ ಅ ಫುಲ್ ಪ್ಯಾಕೇಜ್. ಫ್ಯಾಮಿಲಿ ಬಂದು ನೋಡುವಂತ ಸಿನಿಮಾನೇ. ಒಂದು ಮೆಸೇಜ್ ಇದೆ ಸಿನಿಮಾದಲ್ಲಿ. ಸೊ ಇಟ್ಸ್ ಒಂದು ಒಳ್ಳೆ ಪ್ಯಾಕೇಜ್ ಇರುವಂತ ಸಿನಿಮಾ. ದಯವಿಟ್ಟು ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ ನಮ್ಗೆಲ್ಲರಿಗೂ ನೀವು ಎಂಕರೇಜ್ ಮಾಡ್ಬೇಕು ಅಂತ ಹೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಗಳಿಸಿರೋ ಕತೆ ಬಗ್ಗೆ ಜನ ಹೇಳ್ತಾರೆ, ರಿಯಾಕ್ಷನ್ಸ್ ಜನಗಳದ್ದು ಏನು? ಸೊ ಏನ್ ಹೇಳ್ಬೇಕು ಅಂತ ಮುಖ್ಯವಾಗಿ ಗೊತ್ತಾಗ್ತಿಲ್ಲ ನನಗೆ. ಇನ್ನು ಫೀಲಿಂಗ್ ಹೊರಗೆ ಬಂದಿಲ್ಲ.